ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಪ್ರೈಸ್ ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಯಿತು. ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬರೋಬ್ಬರಿ 767 ಹುದ್ದೆಗಳಿಗೆ ನೇಮಕಾತಿಗೆ ಆಲ್ರೆಡಿ ಅಪ್ಲಿಕೇಶನ್ ಕರೆದಿದ್ದಾರೆ. ಕನ್ನಡ ಭಾಷಾ ಶಿಕ್ಷಕರು 103, ಆಂಗ್ಲ 108, ಹಿಂದಿ 55, ಗಣಿತ 103, ವಿಜ್ಞಾನ 106, ಸಮಾಜ ವಿಜ್ಞಾನ 154, ಗಣಕಯಂತ್ರ 57, ದೈಹಿಕ ಶಿಕ್ಷಕರು 88 ಹುದ್ದೆಗಳು. ಒಟ್ಟು 767 ಹುದ್ದೆಗಳಿಗೆ ನೇಮಕಾತಿ ಕರೆದಿದ್ದಾರೆ. ಅಲ್ಲಿ ಮೇನ್ ಥಿಂಗ್ ವಿಷಯವರು ನಿಮಗೆ ಕ್ವಾಲಿಫಿಕೇಶನ್ಸ್ ಕೂಡ ಶೈಕ್ಷಣಿಕ ಅರ್ಹತೆ ಕೂಡ ಇದೆ. ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಕ್ವಾಲಿಫಿಕೇಶನ್ಸ್. ಒಂದು ನೀಟಾಗಿ ನೋಡ್ಕೊಳ್ಳಿ. ನಿಮ್ಮ BEd ಆಗಿರಬೇಕು, ಡಿಗ್ರಿ, ಅಂಡ್ ನಿಮಗೆ PG ಇರೋರಿಗೆ, ಎಲಿಜಿಬಲ್ ಇರೋರಿಗೆ ವಿವಿಧ ಹುದ್ದೆ ಇದೆ. ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ, ಹಿಂದಿ, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು ಮತ್ತೆ ಸಮಾಜ ವಿಜ್ಞಾನ ಶಿಕ್ಷಕರು. ಇಷ್ಟು ಇದಕ್ಕೆ ಕಂಪಲ್ಸರಿ TET ಕಂಪಲ್ಸರಿ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಗೆ TET ಅಥವಾ CTT ಕಂಪಲ್ಸರಿ ಪಾಸ್ ಆಗಿರಬೇಕಾಗುತ್ತೆ. ಗಣಕಯಂತ್ರ ಕಂಪ್ಯೂಟರ್ ಪ್ಲಸ್ ದೈಹಿಕ ಶಿಕ್ಷಕರಿಗೆ ಇಲ್ಲಿ TET ಕಡ್ಡಾಯ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪೇಪರ್ 2 TET ಪೇಪರ್ 2 ಅಥವಾ ನೀವು CTT ಅರ್ಹತೆಯನ್ನು ಕೂಡ ಹೊಂದಿರಬೇಕಾಗುತ್ತೆ. ಅಪ್ಲಿಕೇಶನ್ಗೆ ಕರೆದಿದ್ದಾರೆ. ವಯೋಮಿತಿ ನಿಮಗೆ ಜನರಲ್ ಕ್ಯಾಟಗರಿಗೆ 45 ವರ್ಷ, 2A 2B 3A 3B ಅವರಿಗೆ 48 ವರ್ಷ, SC ST ಕ್ಯಾಟಗರಿ ಅವರಿಗೆ 50 ವರ್ಷ ವಯೋಮಿತಿ ಇರುತ್ತೆ. ಅಂಡ್ ನಿಮಗೆ ನಿಯಮಗಳು ಕೂಡ ಎಲ್ಲ ರೂಲ್ಸ್ ಪ್ರಕಾರ ಇರುತ್ತೆ. ಅಪ್ಲಿಕೇಶನ್ಗೆ 15ನೇ ತಾರೀಕು, ಇದೇ ತಿಂಗಳು 15ರಿಂದ ಅಪ್ಲಿಕೇಶನ್ ಶುರು ಆಗುತ್ತೆ. ಲಾಸ್ಟ್ ಡೇಟ್ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ 13 ಲಾಸ್ಟ್ ಡೇಟ್ ಆಗಿರುತ್ತೆ. ಫೀಸ್ ಪೇಮೆಂಟ್ ಮಾಡಕ್ಕೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ 14 ಕೊನೆ ದಿನಾಂಕ ಆಗಿರುತ್ತೆ. ಆಕಾಂಕ್ಷಿಗಳು ಅಪ್ಲಿಕೇಶನ್ ಹಾಕ್ಬೋದು. ಸ್ಯಾಲರಿ ನಿಮ್ಗೆ ಗೊತ್ತಿರೋ 54,000ದಿಂದ 90,000 ಕೂಡ ಇರುತ್ತೆ. ಅಪ್ಲಿಕೇಶನ್ ಫೀಸು 2A 2B 3A 3B ಅವರಿಗೆ 750 ರೂಪಾಯಿ. ಹೆಂಗ್ ಡಿವೈಡ್ ಆಗುತ್ತೆ ಅಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅಂತೆ, 250 ರೂಪಾಯಿ ಪ್ರೊಸೆಸ್ ಫೀಸ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ನೀವು SC ST ಕ್ಯಾಟಗರಿ ಆಗಿದ್ರೆ ನಿಮ್ಗೆ ಕೂಡ 500 ರೂಪಾಯಿ ಫೀಸ್ ಇರುತ್ತೆ. ಅದರಲ್ಲಿ 250 ರೂಪಾಯಿ ಅಪ್ಲಿಕೇಶನ್ ಫೀಸ್, 250 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಆಗಿರುತ್ತೆ. ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಎಕ್ಸ್ಟ್ರಾ ಫೀಸ್ ಕೂಡ ಇರುತ್ತೆ. ಅಪ್ಲಿಕೇಶನ್ ಕರೆದಿದ್ದಾರೆ. ನಿಮಗೆ ಪತ್ರಿಕೆ ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದಾರೆ. ಪೇಪರ್ 1 ಪೇಪರ್ 2 ಕೂಡ ಇರುತ್ತೆ. ನಿರ್ದಿಷ್ಟ ಪತ್ರಿಕೆ, ಇನ್ನೊಂದು ಮಾಮೂಲಿ ನಿಮಗೆ ಜನರಲ್ ಪೇಪರ್ ಕೂಡ ಇರುತ್ತೆ. ನಿಮಗೆ ಅಭ್ಯರ್ಥಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಷರತ್ತುಗಳು, ಮೀಸಲಾತಿ ವಿವರ ಕೂಡ ಎಲ್ಲ ಇದೆ. ಇನ್ನ TET ಕಂಪಲ್ಸರಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗಣಕ ಕಂಪ್ಯೂಟರ್ ಶಿಕ್ಷಕರು ಪ್ಲಸ್ ದೈಹಿಕ ಶಿಕ್ಷಕರು ಹೊರತುಪಡಿಸಿ ಉಳಿದವರಿಗೆ TET ಕಡ್ಡಾಯ ಕೂಡ ಆಗಿರುತ್ತೆ. ಅಂಡ್ ಕಂಪ್ಯೂಟರ್ ಶಿಕ್ಷಕರಿಗೆ BCA, ಗಣಕ ವಿಜ್ಞಾನ, ಮಾಹಿತಿ ವಿಜ್ಞಾನ, BSc ಅಥವಾ ರಿಲೇಟೆಡ್ ಡಿಗ್ರಿಗಳನ್ನ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಡಿಗ್ರಿಗಳನ್ನ ಮಾಡಿದ್ರೆ ನಿಮಗೆ ಎಲಿಜಿಬಲ್ ಕೂಡ ಆಗ್ತಾರೆ. ಇಂಜಿನಿಯರಿಂಗ್ ವಿಷಯದಲ್ಲಿ ಕೂಡ ಸ್ನಾತಕ ಪದವಿ ಪಡೆದಿದ್ರು ಕೂಡ ಅವ್ರು ಎಲಿಜಿಬಲ್ ಕೂಡ ಆಗ್ತಾರೆ. ದೈಹಿಕ ಶಿಕ್ಷಕರು ನಿಮ್ಗೆ ಗೊತ್ತಿರೋ ಹಾಗೆ BPEd ಪದವಿ ಪಡೆದಿರಬೇಕಾಗುತ್ತೆ. ಸ್ನಾತಕ ಪದವಿ ಮಾಮೂಲಿ ಯೂನಿವರ್ಸಿಟಿಗಳಿಂದ ಸ್ನಾತಕ ಪದವಿ ಕೂಡ ಪಡೆಯಬೇಕಾಗುತ್ತೆ. ಪ್ಲಸ್ ನಿಮಗೆ BPEd ಇದೆ, ನಿಮಗೆ ಎಲಿಜಿಬಲ್ ಕೂಡ ಆಗ್ತೀರಾ. ಅದು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. SLC ಅಲ್ಲಿ ಕನ್ನಡ ಭಾಷೆ ಒಂದು ಓದಿರಬೇಕಾಗುತ್ತೆ ಅಥವಾ ನಿಮಗೆ ಡಿಪ್ಲೊಮಾದಲ್ಲಿ ಕೂಡ ಮಾಡಿರಬೇಕಾಗುತ್ತೆ. ಅದನ್ನ ನೋಡ್ಕೊಳ್ಳಿ ನಿಮಗೆ, ಬಿಕಾಸ್ ಯಾಕೆ ಅಂತ ಗೊತ್ತಿರುತ್ತೆ. ಇನ್ನು ಉಳಿದ ಶಿಕ್ಷಕರ ನೇಮಕಾತಿ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ. ಇಷ್ಟು ನಿಮ್ಗೆ ಗೊತ್ತಿರೋಗೆ ಎಲಿಜಿಬಿಲಿಟಿ ಕೂಡ ಇದೆ. ಏನೆಲ್ಲ ಎಲಿಜಿಬಿಲಿಟಿ ಅಂತ ಹೇಳಿ ಚಿಕ್ಕವಾಗಿ ಯಾವ ವಿಷಯ ಅದರ ರಿಲೇಟೆಡ್ ಸಬ್ಜೆಕ್ಟ್ಗಳನ್ನ ಪಡೆದಿರಬೇಕಾಗುತ್ತೆ, ಅದ್ರ ಯಾವುದು, ಪ್ಲಸ್ ನಿಮಗೆ ಕ್ವಾಲಿಫಿಕೇಶನ್ಸ್ ಕೂಡ ಏನು, ನಿಮಗೆ BEd ಪದವಿ ಕೂಡ ಪಡೆದಿರಬೇಕಾಗುತ್ತೆ. ಅದು ಕೂಡ ನಿಮಗೆ ಕಂಪಲ್ಸರಿ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಬಿಕಾಸ್ ನೋಟಿಫಿಕೇಶನ್ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಇನ್ನು ಮೇನ್ ಥಿಂಗ್ ಡಾಕ್ಯುಮೆಂಟ್ಗಳ ಬಗ್ಗೆ, ಯಾವೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಈ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಟ್ ದ ಟೈಮ್ ಆಫ್ ಅಪ್ಲಿಕೇಶನ್ಸ್ ಅಥವಾ ನಿಮಗೆ ವೆರಿಫಿಕೇಶನ್ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು ಅಂದ್ರೆ ಒಂದು SLC ಅಂಕಪಟ್ಟಿ ಎಲ್ಲ ಕಡೆ ಕೇಳ್ತಾರೆ. SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಕೂಡ ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಎಲಿಜಿಬಲ್ ಇದ್ರೆ ಡಿಗ್ರಿ ಕೂಡ ನೀವು ತರಬೇಕಾಗುತ್ತೆ, ಅಥವಾ ಡಿಗ್ರಿ ಪ್ರಾವಿಷನ್ ಸರ್ಟಿಫಿಕೇಟ್ ಅಂತಾರೆ, ಅದು ಕೂಡ ಬೇಕಾಗುತ್ತೆ. BEd DED ಪ್ರಮಾಣ ಪತ್ರ ನಿಮಗೆ ಅಪ್ಲಿಕೇಬಲ್ ಆಗೋರಿಗೆ ಕಡ್ಡಾಯವಾಗಿ ತರಬೇಕಾಗುತ್ತೆ. ಇನ್ನು PG ಕೆಲವರು ಇದ್ರೆ PG ಕೂಡ ಬೇಕಾಗುತ್ತೆ. TET ಕಂಪಲ್ಸರಿ ಹೇಳಿದ್ದಾರೆ. TET ಯಾವ ಹುದ್ದೆಗಳಿಗೆ ಹೇಳಿದ್ದಾರೆ ಅದಕ್ಕೆ TET ಕಂಪಲ್ಸರಿ ಪ್ಲಸ್, ಅಥವಾ ನೀವು CTT ಮಾಡಿದ್ರೆ ಸೆಂಟ್ರಲ್ ಇಂದ ಅದು ಕೂಡ ನೀವು ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ ಕಡ್ಡಾಯ, ಮತ್ತೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ. SC ST ಕ್ಯಾಟಗರಿ 1 2A 2B 3A 3B ಪ್ಲಸ್ ನಿಮಗೆ ಒಳ ಮೀಸಲಾತಿ ಕೂಡ ಇದೆ, ಅದು ಕೂಡ ಅಪ್ಲಿಕೇಬಲ್ ಆಗೋರು ತಯಾರಿ ಮಾಡ್ಕೊಳ್ಳಿ. ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್, ಮತ್ತೆ EWS ಯಾರೆಲ್ಲ ಇದ್ದಾರೆ ಅವರು ರಿಸರ್ವೇಶನ್ ಮಾಡಬೇಕಾದ್ರೆ EWS ಬೇಕಾಗುತ್ತೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ ರೂರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕನ್ನಡ ಮಾಧ್ಯಮ ಅಪ್ಲಿಕೇಬಲ್ ಆದ ಕನ್ನಡ ಮಾಧ್ಯಮ ಬೇಕಾಗುತ್ತೆ. ಕಲ್ಯಾಣ ಕರ್ನಾಟಕದವರು ಇದ್ರೆ 371J ಅಪ್ಲಿಕೇಬಲ್ ಆಗುತ್ತೆ. PWD ಇದ್ರೆ PWD, ಮಾಜಿ ಸೈನಿಕ, ಇನ್ ಕೇಸ್ ಸರ್ಕಾರಿ ನೌಕರರಿಗೆ NOC, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಪ್ಲಸ್ ನಿಮ್ಮ ಅಭ್ಯರ್ಥಿ ಸಹಿ ಬೇಕಾಗುತ್ತೆ, ಪ್ಲಸ್ ನಿಮ್ದು ವ್ಯಾಲಿಡ್ ಐಡೆಂಟಿಟಿ ಪ್ರೂಫ್ ಲೈಕ್ ಆಧಾರ್, ವೋಟರ್ ಐಡಿ, ಅದೇ ರೀತಿ ಪ್ರೂಫ್ ಬೇಕಾಗುತ್ತೆ. ನಿಮ್ದು ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಬೇಕಾಗುತ್ತೆ. ಅಪ್ಲಿಕೇಶನ್ ಈ ತಿಂಗಳು 15ರಿಂದ ಶುರು ಆಗುತ್ತೆ. ಶುರು ಆಗೋದ್ರಿಂದ ಮುಂಚೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ತಯಾರಿ ಮಾಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ, ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಇದೇ ರೀತಿ ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.